ನಾನು ನಿಮ್ಮ ಮೆಚ್ಚಿನ ಹಳ್ಳಿ ಹುಡುಗಿ. ಆರ್ಡರ್ ಇತ್ತು. ಅದಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಕನಕಪುರ ರೀಚ್ ಆದಾಗ ನಾನು ಓದಿದ ಕಾಲೇಜ್ನ ನೋಡಿ ತುಂಬ ಖುಷಿ ಆಯಿತು. ಬಟ್ ಏನು ಕನ್ಸ್ಟ್ರಕ್ಷನ್ ನಡೀತಿದೆ. ಮತ್ತು ಬೆಸ್ಟ್ ಕಾಲೇಜ್ ಕನಕಪುರದಲ್ಲಿರೋ ಕಾಲೇಜಸಲ್ಲೆಲ್ಲ ಬೆಸ್ಟ್ ಕಾಲೇಜ್ ಅಂದರೆ ನಮ್ಮ ರೂರಲ್ ಕಾಲೇಜ್. ಮರೆಯೋಕ್ಕಾಗ್ದಿರೋ ತುಂಬ ನೆನಪುಗಳಿದೆ ನಮ್ಮ ಕಾಲೇಜ್ನಲ್ಲಿ. ನೆಕ್ಸ್ಟ್ ರೀಚ್ ಆಗಿದ್ದೆ ಬಸ್ ಸ್ಟಾಪಿಗೆ. ಬಂದ ತಕ್ಷಣವೇ ತಲೆನೇ ತಿರುಗಿಬಿಡ್ತು. ಯಾಕಂದರೆ ಅಷ್ಟು ರಶ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ತುಂಬ ಜನ ಇದ್ದರು. ಬ್ಯಾಂಗ್ಳೂರ್ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರು. ಹಾಲಿಡೇಸ್ ಇರೋದ್ರಿಂದ ಎಲ್ಲ ಸಂಡೇ ಮನೆಗೆ ಬಂದಿರ್ತಾರೆ, ಸ್ಯಾಟರ್ಡೆ ಸಂಡೇ. ಸೊ ಅದಕ್ಕೆ ಇಷ್ಟೊಂದು ರಶ್ ಆಗಿಬಿಟ್ಟಿದೆ. ನಾರ್ಮಲ್ ಡೇಸಲ್ಲೆಲ್ಲ ಇಷ್ಟೊಂದು ರಶ್ ಇರಲ್ಲ. ಬಟ್ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗಿದ್ದು. ಬಟ್ ತುಂಬ ಜನ ಸೊಪ್ಪುಗಳು ಏನೇನೋ ಮಾರ್ಕೆಟ್ ಐಟಮ್ಸ್ ಎಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ರು. ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಈ ಐಟಮ್ಸ್ ಎಲ್ಲ ಹಾಕೊಳಕ್ಕೆ ಸಿಗುತ್ತಾ ಜಾಗ? ಸೊ 2-3 ಬಸ್ ಬಂದರೂ ಸೇಮ್ ಪೊಸಿಷನ್. ಅದಕ್ಕೆ ನಾನ್ ಸ್ಟಾಪ್ ಬ್ಯಾಂಗ್ಳೂರ್ ಬಸ್ ಬಂತು. ಸೊ ಅದಕ್ಕೆ ಹತ್ಬಿಟ್ಟೆ ನಾನು. ನಿಂತ್ಕೊಂಡು ಹೋದ್ರೂ ಪರವಾಗಿಲ್ಲ ಅಂತ. ನೆಕ್ಸ್ಟ್ ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಟ್ರೈನ್ ಕ್ಯಾಚ್ ಮಾಡಿ ನಾಗಸಂದ್ರಾಗೆ ರೀಚ್ ಆಗಿದ್ದಾಯಿತು. ಸೊ ಲೊಕೇಶನ್ಗೆ ರೀಚ್ ಆಗ್ತಾ ಇದ್ದಂಗೆ ಅಕ್ಕನೂ ಬಂದರು. ಅಕ್ಕ ಜೊತೆ ಲೊಕೇಶನ್ಗೆ ಹೋದ್ವಿ. ಫೈನಲಿ ಮೆಟ್ರೋ ಹಿಡಿದು ಆಟೋ ಕ್ಯಾಚ್ ಮಾಡಿ ಲೊಕೇಶನ್ಗೆ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ 3 ರೀಚ್ ಆಗಿಬಿಟ್ಟಿದ್ವಿ. ಇನ್ನು 4 ಟೈಮ್ ಇತ್ತು. ಒಳಗಡೆ ರೀಚ್ ಆಗ್ತಿದ್ದಂಗೆ ಮ್ಯೂಸಿಕ್ ಸೌಂಡ್ ಕೇಳಿಸ್ತಾ ಇತ್ತು. ಅದನ್ನು ಎಂಜಾಯ್ ಮಾಡ್ತಾ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ನಾನು ಎಷ್ಟೊಂದು ಬ್ರೈಡಲ್ ಮೇಕಪ್ಸ್ಗೆ ಹೋಗಿದ್ದೀನಿ. ಬಟ್ ಆದರೆ ಈ ಥರ ಟಮಟೆ ಬಾರಿಸಿರೋದನ್ನು ಮ್ಯೂಸಿಕ್ ಇದು ಮಾಡಿರೋದನ್ನ ನಾನು ಎಲ್ಲೂ ನೋಡಿಲ್ಲ. ನಿಜವಾಗ್ಲೂ ಸಖತ್ತಾಗಿತ್ತು. ಸೊ ರೀಚ್ ಆಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಊಟಕ್ಕೆ ಹೋದ್ವಿ. ಸಿಂಪಲಾಗಿ ಅನ್ನ ಸಾರು ತಿಂದು ಮುಗಿಸಿದ್ವಿ. ಅಲ್ಲಿರೋ ಪ್ಲೇಸ್ಗಳನ್ನೆಲ್ಲ ನೋಡಿ, ಪಿಕ್ಚರ್ಸ್ಗಳೆಲ್ಲ ನೋಡಿ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೊರಗಡೆ ಬಂದ್ವಿ. ಮೈಂಡ್ ರಿಲೀಫ್ ಆಗುತ್ತೆ ಅಂತ. ಲೈಟಿಂಗ್ಸ್ ಎಲ್ಲ ನೋಡಿ ಮೈಂಡ್ ರಿಲೀಫ್ ಆಯಿತು. ಬಟ್ ಆದರೆ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡೋಣ ಅಂದರೆ ಎಲ್ಲಿ ನೋಡಿದ್ರು ಬರೀ ಬಾಯ್ಸ್ ಟಿಕ್ಟಾಕ್ ಮಾಡ್ತಾಯಿದ್ರು, ಫೋಟೋ ಶೂಟ್ ಮಾಡ್ತಾಯಿದ್ರು. ಸೊ ಏನು ಫೋಟೋಸ್ ತೊಗೊಳಕ್ಕಾಗಿಲ್ಲ. ಸೊ ಒಳಗಡೆ ಹೊರಟೋದ್ವಿ. ಒಳಗಡೆ ಹೋಗ್ತಿದ್ದಂಗೆ ನಮ್ಗೆ ಕಾಣಿಸಿದ್ದೆ ಸ್ನ್ಯಾಕ್ಸ್ ಕಾರ್ಟ್. ಅಲ್ಲಿ ನೋಡಿ ಖುಷಿ ಆಯಿತು. ಓಹ್, ಎಲ್ಲ ನಮಗೆ ಇಷ್ಟ ಆಗಿರೋದೇ ಇದೆ ಅಂದ್ಕೊಂಡ್ವಿ. ಬಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಬಟ್ ಫ್ರೂಟ್ಸ್ ಇತ್ತು ಮತ್ತು ಬೀಡಾ ಐಸ್ ಕ್ರೀಮ್ ಎಲ್ಲ ಕೊಡ್ತಿದ್ರು. ಸೊ ಅದನ್ನು ಒಂದು ಟೇಸ್ಟ್ ಮಾಡಿ ಅಲ್ಲಿಂದ ಊಟ ಮಾಡೋಕ್ಕೆ ಹೋಗಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಹೋದಾಗ ಅಲ್ಲಿಗೆ ಕ್ಯಾಟ್ರಿಂಗ್ ತೊಗೊಂಡಿರೋರು ಎಷ್ಟು ಚೆನ್ನಾಗಿ ಊಟ ಬಡಿಸ್ತಾಯಿದ್ರು ಅಂದರೆ 1 ಬೈ 1 ಕರೆಕ್ಟಾಗಿ ಒಂದು ಲೈನಲ್ಲಿ ಎಲ್ಲ ಫುಡ್ಸ್ನು ನೀಟಾಗಿ ಒಂದೇ ಸಲ ಸರ್ವ್ ಮಾಡಿದ್ರು. ಚೆನ್ನಾಗಿ ಸರ್ವ್ ಮಾಡಿದ್ರು. ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ನಾನು ಆ ಥರ ನೋಡಿದ್ದು. ಫುಡ್ಸ್ ಚೆನ್ನಾಗಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಅವ್ರು ಸರ್ವ್ ಮಾಡಿದ ಮಾತ್ರ ರೀತಿ ನಿಜವಾಗ್ಲೂ ಚೆನ್ನಾಗಿ. ಸರಿ ಅಂದ್ಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೊಂಡ್ಮೇಲೆ ನನಗೆ ಏನಾಯಿತು ಅಂದರೆ ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋ ಒಂದು ಥಾಟ್ ಬಂದಿದ್ದರಿಂದ ವೀಡಿಯೋ ಮಾಡಿದೆ. ಬಟ್ ವೀಡಿಯೋಗೆ ಅಂದ್ಬಿಟ್ಟು ಎಲ್ಲ ಹಾಕ್ಸ್ಕೊಂಡ್ಬಿಟ್ಟೆ. ಬಟ್ ಆದರೆ ನನ್ನ ಕೈಲಿ ಅದ್ರಲ್ಲಿ ಅರ್ಧನೂ ಖಾಲಿ ಮಾಡೋಕ್ಕಾಗಿಲ್ಲ. ಬಟ್ ಎಲ್ಲ ಚೆನ್ನಾಗಿತ್ತು ಫುಡ್ಸ್. ವಿವಾಹ ಭೋಜನಂಬು ವಿತೈನ ವಂಟಕಂಬು ವಸಂತೈನ ಬಿಂದು ಈ ಜಗವಿದೆ ನವರಸಗಳ ಉಣ. ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿ ಬನಶಂಕರಿಗೆ ಬಂದು ಡೈರೆಕ್ಟ್ ಕನಕಪುರ ಎಕ್ಸ್ಪ್ರೆಸ್ ಬಸ್ಸಿಗೆ ಹತ್ಕೊಂಡೆ. 45 ಮಿನಿಟ್ಸಲ್ಲಿ ಕನಕಪುರಕ್ಕೆ ಬಂದೆ. 45 ಮಿನಿಟ್ಸಲ್ಲಿ ರೀಚ್ ಆದರೂ ತುಂಬ ಸೇಫಾಗಿ ಡ್ರೈವ್ ಮಾಡಿದ್ರು.